ನಮ್ಮ ಸಂಸ್ಥೆ ಮುಖಾಂತರ. ಹಾಗೆ ಅಣ್ಣನಿಗೆ ಅಮ್ಮನಿಗೆ ಇದೆಲ್ಲನೂ ಡೆಡಿಕೇಟ್ ಮಾಡಿ ಈ ಒಂದು ಮಾತನ್ನು. ನಿಮ್ಮ ತಂದೆ ಆಗಲಿ, ಅಣ್ಣ ಆಗಲಿ, ಅಮ್ಮ ಆಗಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಈಗ ಬರ್ತೀನಿ. ಇನ್ನ ವೇ ಆಫ್ ಟಾಕಿಂಗ್ನ, ಪೇಷನ್ಸ್ನ, ಸಡನ್ನಾಗಿ ಡಿಸಿಷನ್, ಸಡನ್ನಾಗಿ ಆಕ್ಷನ್ ಮಾಡೋದನ್ನ ಯೋಚನೆ ಮಾಡಿ ನಿಧಾನಕ್ಕೆ. ಯಾವುದೇ ಒಂದು ಡೈಮೆಂಟ್ ಆಗಬೇಕು ಅಂದ್ರೆ ಸುಮ್ಮನೆ ಅಲ್ಲ. ಈ ತಗಡೆ ಏನು ಗೊತ್ತಾ, ಪಟ್ ಅಂತ ಹೊಡೆದಿದ ತಕ್ಷಣ ರೆಡಿ ಆಗೋಗ್ಬಿಡುತ್ತೆ. ಪಟಾಪಟ್ ರೆಡಿ ತಗಡು. ಡೈಮೆಂಡ್ ಹಂಗಲ್ಲ, ಅದು ಟೈಮ್ ತಗೊಳುತ್ತೆ 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 ತಗೊಳುತ್ತೆ. ನಿಧಾನ 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 ಪ್ರಕಾಶವಾಗಿ ಹೊಡೆಯುತ್ತೆ. ಕಾಸ್ಟ್ಲಿ ಡೈಮೆಂಡ್ಗೆ ತಗಡಿಗೇನೋ ಎಲ್ಲೋದು ಸಿಕ್ಬಿಡುತ್ತೆ. ನಮ್ಮ ಲೈಫ್ ಆಗಲಿ, ವರ್ಕ್ ಆಗಲಿ, ರಿಪೇಷನ್ ಒಂದು ಹೇಳಬೇಕು. ಯಾಕೆ ಇಷ್ಟು ಹುಚ್ಚುತನ ವರ್ಕಲ್ಲಿ? ಈ ಹುಚ್ಚರೇ ಆಗ್ಬಿಟ್ಟಿದ್ದಾರೆ, ಅಷ್ಟು ವರ್ಕ್ ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್. ಅದೇ ಥರ ಮೂವ್ ಮಾಡಿ. ನಿಧಾನ ಸಕ್ಸಸ್ ಆದ್ರೂ ಪರವಾಗಿಲ್ಲ, ನೀಟಾಗಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾರೆ ವಿಕ್ರಮ್. ಮೇಡಮ್, ಈ ಆನರ್ ನಿಮ್ಮ ಡ್ಯಾಡಿಗೆ, ನಿಮ್ಮ ಮಮ್ಮಿಗೆ, ಅಣ್ಣನಿಗೆ. ಸರ್, ಅವ್ರ ಬ್ರದರ್ ಬಗ್ಗೆ ಹೇಳಲೇಬೇಕು. ಸರ್, ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಇದೆ. ಮೀಟೇ ಮಾಡಿಲ್ಲ, ಒಂದ್ಸಲಿ ಮೀಟ್ ಮಾಡಿ ಅವ್ರಿಗೆ ಗ್ರೂಪ್ ಆ್ಯಡ್ ಮಾಡಿ ಮೇಡಮ್. ಇನ್ನೊಂದು ಗ್ರೂಪ್ಗೆ ನಿಮ್ಗಿರೋಂಥ ಕನ್ಸರ್ನ್ಗೆ ಐ ಆಮ್ ಸೋ ಪ್ರೌಡ್ ಆಫ್ ಯು. ಒಳ್ಳೇದಾಗಲಿ ಮೇಡಮ್. ಒಂದು ಬಿಗ್ ಕ್ಲಾಸ್ ಮೇಡಮ್ಗೆ.